ಡಿಎಸ್ ಇರೆ ಇದೊಂದು ಲ್ಯಾಟಿನ್ ಪದ, ಕೋಪ ತೀರಿಸಿಕೊಳ್ಳುವ ದಿನ ಅನ್ನೋ ಅರ್ಥ ಬರುತ್ತೆ ನಮ್ಮ ಕನ್ನಡದಲ್ಲಿ. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ಹಾರರ್ ಥ್ರಿಲ್ಲರ್ ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ನ ಹೇಳೋದಾದ್ರೆ ಪರವಾಗಿಲ್ಲ, ಒಂದ್ಸಲ ನೋಡ್ಬೋದು ಅಂತ ಹೇಳ್ತೇನೆ. ಬ್ರಹ್ಮಯುಗಂ ಹಾಗೂ ಭೂತಕಾಲಂ ಸಿನಿಮಾನ ಡೈರೆಕ್ಟ್ ಮಾಡಿದಂತ ರಾಹುಲ್ ಸದಾಶಿವನ್ ಅವರು ಈ ಸಿನಿಮಾನ ಕೂಡ ಡೈರೆಕ್ಟ್ ಮಾಡಿರ್ತಾರೆ. ಈ ಎರಡು ಸಿನಿಮಾಗಳು ಸ್ಲೋ ಇದ್ರೂ ಕೂಡ ಪರ್ಸನಲಿ ನನಗೆ ಇಷ್ಟ ಆಗಿತ್ತು. ಆದ್ರೆ ಈ ಡಿಎಸ್ ಎರ ಸಿನಿಮಾ ಡೆಡ್ ಸ್ಲೋ ಇರುತ್ತೆ. ಹಾಗೆ ಸಿನಿಮಾದಲ್ಲಿ ಕೇವಲ 4-5 ಕಡೆ ಮಾತ್ರ ನಮ್ಮ ಎದೆ ಜಲ್ಲನ್ಸುವಂತ ಹಾರರ್ ದೃಶ್ಯಗಳು ಇರ್ತವೆ. ಯೂಶುವಲಿ ಈ ಡೈರೆಕ್ಟರ್ ಸಿನಿಮಾಗಳು ನಿಧಾನವಾಗಿ ಕಿಕ್ ಕೊಡುತ್ತೆ. ಈ ಸಿನಿಮಾ ಕೂಡ ಅದೇ ಸಾಲಿಗೆ ಸೇರುತ್ತೆ. ಇನ್ನು ಇದರ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ರೋಹನ್ ಒಬ್ಬ ಆರ್ಕಿಟೆಕ್ಟ್. ಒಂದು ದಿನ ಇವನ ಎಕ್ಸ್ ಗರ್ಲ್ ಫ್ರೆಂಡ್ ಸೂಸೈಡ್ ಮಾಡ್ಕೊಂಡು ಸತ್ತೋದ್ಲು ಅನ್ನೋ ವಿಷಯ ಕೇಳಿ ಆಕೆ ಮನೆಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ಬಂದ್ಮೇಲೆ ಇವನ ಮನೆಯಲ್ಲಿ ಸಾಕಷ್ಟು ಚಿತ್ರ ವಿಚಿತ್ರ ಘಟನೆಗಳು ನಡೆಯೋದಕ್ಕೆ ಶುರು ಆಗ್ತವೆ. ಕಡೆಗೆ ಇದರಿಂದ ಹೇಗೆ ಹೊರಗಡೆ ಬರ್ತಾನೆ ಅನ್ನೋದೇ ಈ ಸಿನಿಮಾದ ಆನ್ಲೈನ್ ಸ್ಟೋರಿ. ಮೂವಿ ರೊಟೀನ್ ಹಾರರ್ ಸಿನಿಮಾದಂತೆ ಸ್ಟಾರ್ಟ್ ಆದ್ರೂ ಕೂಡ ಅದ್ಭುತವಾದ ಸೌಂಡ್ ಎಫೆಕ್ಟ್ಸ್ ಹಾಗೂ ಬಿಜಿಎಂ ಈ ಸಿನಿಮಾನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗಿದೆ. ಸಿನಿಮಾದ ಲಾಸ್ಟ್ 20 ಮಿನಿಟ್ಸ್ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸಿನಿಮಾದ ರನ್ ಟೈಮ್ 2 ಗಂಟೆಗಿಂತ ಕಡಿಮೆ ಇದ್ರೂ ಕೂಡ ನೋಡ್ತಿರೋಷ್ಟೊತ್ತು ನೀವು ನಿಮ್ಮ ಫಾರ್ವರ್ಡ್ ಬಟನ್ ಗೆ ಕೆಲಸ ಕೊಡ್ಲೇಬೇಕಾಗತ್ತೆ. ಎಂದಿನಂತೆ ನಿರ್ದೇಶಕ ರಾಹುಲ್ ಸದಾಶಿವನ್ ಅವರು ಬೆರಳೆಣಿಕೆಯಷ್ಟು ಕಲಾವಿದರನ್ನು ಇಟ್ಕೊಂಡು ಕೆಲವೇ ಲೊಕೇಶನ್ಸ್ ಗಳಲ್ಲಿ ಈ ಸಿನಿಮಾನ ಶೂಟ್ ಮಾಡಿರ್ತಾರೆ. ನಿರ್ದೇಶಕರು ಸಿನಿಮಾದಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸದೆ ಹಾಗೆ ಬಿಟ್ಟಿದ್ದಾರೆ. ಉದಾಹರಣೆಗೆ ಹೇಳೋದಾದ್ರೆ, ಸಿನಿಮಾದ ಕತೆ ಖನಿ ಅನ್ನೋ ಪಾತ್ರದ ಸುತ್ತ ಇರುತ್ತೆ. ಆದ್ರೆ ಆಕೆಯ ಸಾವು ಹೇಗಾಗುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸೇ ಇಲ್ಲ. ಹಾಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದಂತ ಟ್ವಿಸ್ಟ್ ಬಹುಶಃ ಈ 2 ಅಂಶಗಳು ಪಾರ್ಟ್ 2 ಗೆ ಲೀಡ್ ಕೊಡಬಹುದು. ಮೂವಿಲಿ ರೊಮ್ಯಾನ್ಸ್ ಹಾಗೂ ರಕ್ತಪಾತ ಇರುತ್ತೆ. ಅದನ್ನ ಹೊರತುಪಡಿಸಿದ್ರೆ ಈ ಸಿನಿಮಾನ ನೀವು ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಪ್ರಣವ್ ಮೋಹನ್ ಲಾಲ್ ಅವರು ಸೆಟಲ್ಡ್ ಆಕ್ಟಿಂಗ್ ಕೊಟ್ಟಿರ್ತಾರೆ. ಎಲ್ಸಮ್ಮ ಪಾತ್ರದಲ್ಲಿ ನಟಿಸಿದಂತ ಜಯ ಕುರುಪ್ ಅವರು ಸರ್ಪ್ರೈಸ್ ಮಾಡ್ತಾರೆ. ಮಧು ಪಾತ್ರದಲ್ಲಿ ನಟಿಸಿದಂತ ಜಿಪಿನ್ ಗೋಪಿನಾಥ್ ಅವರು ಕೂಡ ಇಷ್ಟ ಆಗ್ತಾರೆ. ಸೊ ನೀವೇನಾದ್ರೂ ಸ್ಲೋ ಪೇಸ್ಡ್ ಮಲಯಾಳಂ ಥ್ರಿಲ್ಲರ್ ಗಳನ್ನ ಇಷ್ಟಪಡೋರಾದ್ರೆ ಈ ಡಿಎಸ್ ಎರಾ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಕನ್ನಡದಲ್ಲಿ ಅವೈಲೇಬಲ್ ಇದೆ. ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗೇ ಇದೆ. ಸೊ ಇದಾಗಿರುತ್ತೆ ಡಿಎಸ್ ಎರಾ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.